Namaste. Basic Electronics Engineering Subject. Module Digital Electronics Fundamentals. Article number 7.6 Boolean Algebra Theorem. What are Boolean variables? Define the following terms: Boolean variable, complement, literal. So, answer for these questions. In 1854, George Boole introduced a systematic treatment of logic and developed for this purpose an algebraic system now called Boolean algebra. In 1854, George Boole ಅನ್ನೋರು introduced a systematic treatment of logic. ಅದರ ಬಗ್ಗೆ ಇಂಟ್ರಡಕ್ಷನ್ ಕೊಡ್ತಾರೆ. And developed for this purpose an algebraic system now called Boolean algebra. ಸೊ ಮತ್ತು ಅದನ್ನು ಡೆವಲಪ್ ಮಾಡ್ತಾರೆ, ಹೇಗೆ ಏನು ಇತ್ತ ಅಂತ. ಸೊ ಇದನ್ನು ನಾವಿವಾಗ ಬೂಲಿಯನ್ ಆಲ್ಜಿಬ್ರಾ ಅಂತ ಕಾಲ್ ಮಾಡ್ತೀವಿ. ಬೂಲಿಯನ್ ಆಲ್ಜಿಬ್ರಾ ಈಸ್ ಎ ಸಿಸ್ಟಮ್ ಆಫ್ ಮ್ಯಾಥಮೆಟಿಕಲ್ ಲಾಜಿಕ್. ಇಟ್ ಡಿಫರ್ಸ್ ಫ್ರಮ್ ಬೋತ್ ಆರ್ಡಿನರಿ ಆಲ್ಜಿಬ್ರಾ ಆ್ಯಂಡ್ ದಿ ಬೈನರಿ ನಂಬರ್ ಸಿಸ್ಟಮ್. ಬೂಲಿಯನ್ ಆಲ್ಜಿಬ್ರಾ ಅಂತ ಹೇಳಿದ್ರೆ ಸೊ ಇದು ಒಂದು ಸಿಸ್ಟಮ್ ಆಫ್ ಮ್ಯಾಥಮೆಟಿಕಲ್ ಲಾಜಿಕ್. ಇಟ್ ಡಿಫರ್ಸ್ ಫ್ರಮ್ ಬೋತ್ ಆರ್ಡಿನರಿ ಆಲ್ಜಿಬ್ರಾ ಆ್ಯಂಡ್ ದಿ ಬೈನರಿ ನಂಬರ್ ಸಿಸ್ಟಮ್. Variable. The symbol which represent an arbitrary elements of an Boolean algebra is known as variable. The symbol which represent an arbitrary element of an Boolean algebra is known as variable. Any single variable or a function of several variables can have either a 1 or 0 value. 1 anta helidre on, 0 is off. For example, in expression y equal to a plus bc. So y is the output. A, b, c are 3 inputs. a plus bc. bc ಇದೆಯಲ್ಲ ಇದು ಆ್ಯಂಡ್ ಫಂಕ್ಷನ್ ಆಗುತ್ತೆ. ಇದು ಆ್ಯಂಡ್ ಮಾಡಿಬಿಟ್ಟು ನೆಕ್ಸ್ಟು ಇದನ್ನು a ಜೊತೆ ಆರ್ ಮಾಡಬೇಕು. ವೇರಿಯೇಬಲ್ಸ್ a, b and c can have either a 1 or 0 value. And function y also can have either a 1 or 0 value. So a, b, c ಇದೆಯಲ್ಲ ಅದು ಆನ್ ಆಗಿರ್ಬೋದು ಅಥವಾ ಆಫ್ ಆಗಿರ್ಬೋದು. Similarly, function is also depend upon the input. Output is depend upon the input. However, its value depends on the value of Boolean expressions. ಇದಕ್ಕೆ ನಾವು Boolean expressions ಅಂತ ಹೇಳ್ತೇವೆ. Next, constant. In expression y equal to a plus 1. The first term a is a variable. ಈ a ಅನ್ನೋದು ವೇರಿಯೇಬಲ್. ಪ್ಲಸ್ 1 ಇದೆಯಲ್ಲ, ಈ 1 ಅನ್ನೋದು ಕಾನ್ಸ್ಟೆಂಟ್. ಹಿಯರ್ ಆಲ್ಸೋ a and b c ಇದೆಯಲ್ಲ, ದೀಸ್ ಆರ್ ದಿ ವೇರಿಯೇಬಲ್. ವೇರಿಯೇಬಲ್ a, b, c ಆರ್ ವೇರಿಯೇಬಲ್. ಇಲ್ಲಿ a is ವೇರಿಯೇಬಲ್ ಆಗುತ್ತೆ. ಫಸ್ಟ್ ಟರ್ಮ್ ಈಸ್ ಎ ವೇರಿಯೇಬಲ್ ಆ್ಯಂಡ್ ಹ್ಯಾವ್ ವ್ಯಾಲ್ಯೂ ಐದರ್ ಎ 1 ಆರ್ 0. ಇಲ್ಲಿ ವೇರಿಯೇಬಲ್ ಇದೆಯಲ್ಲ, ಈ ವೇರಿಯೇಬಲ್ ಎ ಇದಕ್ಕೆ ವ್ಯಾಲ್ಯೂ 1 ಇರ್ಬೋದು, ಆನ್ ಆಗಿರ್ಬೋದು ಅಥವಾ ಆಫ್ ಆಗಿರ್ಬೋದು. ದಿ ಸೆಕೆಂಡ್ ಟರ್ಮ್ ಹ್ಯಾಸ್ ಎ ಫಿಕ್ಸ್ಡ್ ವ್ಯಾಲ್ಯೂ. ಇದು ಕಾನ್ಸ್ಟೆಂಟ್ ಅಂತ. ಫಿಕ್ಸ್ಡ್ ಅಂತ ಹೇಳಿದ್ರೆ ಕಾನ್ಸ್ಟೆಂಟ್. ಫಿಕ್ಸ್ಡ್ ಅಂತ ಹೇಳಿದ್ರೆ ಕಾನ್ಸ್ಟೆಂಟ್. ಈ 1 ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಎ ಈಸ್ ವೇರಿಯೇಬಲ್ ಐದರ್ ಆನ್ ಆರ್ ಆಫ್, ಅಂದರೆ 1 ಆರ್ 0. ಬಟ್ ಸೆಕೆಂಡ್ ಟರ್ಮ್ ಇದೆಯಲ್ಲ, ಇದು ಫಿಕ್ಸ್ಡ್ ವ್ಯಾಲ್ಯೂ. ಇಟ್ ಮೀನ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಸೊ 1 ಈಸ್ ಎ ಕಾನ್ಸ್ಟೆಂಟ್ ಹಿಯರ್. The constant term may be 0 or 1. ಸೊ ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ ಇದೆಯಲ್ಲ, ಅದು ನೆಕ್ಸ್ಟ್ ಟೈಮ್ 0 ಆಗಿರ್ಬೋದು, ನೆಕ್ಸ್ಟ್ ಟೈಮ್ 1 ಆಗಿರ್ಬೋದು. ನೆಕ್ಸ್ಟ್ ಕಾಂಪ್ಲಿಮೆಂಟ್. ಎ ಕಾಂಪ್ಲಿಮೆಂಟ್ ಆಫ್ ಎ ವೇರಿಯೇಬಲ್ ಈಸ್ ರೆಪ್ರೆಸೆಂಟೆಡ್ ಬೈ ಎ ಬಾರ್ ಓವರ್ ದಿ ಲೆಟರ್. ಅಂದರೆ ಈಗ ವೇರಿಯೇಬಲ್ ಇರುತ್ತಲ್ಲ, ಸಪೋಸ್ ಎ ಇರ್ಬೋದು ಅಥವಾ ಬಿ ಇರ್ಬೋದು, ಸಿ ಇರ್ಬೋದು, ಅದ್ರ ಮೇಲೆ ಓವರ್ ಅದ್ರ ಮೇಲೆ ವೇರಿಯೇಬಲ್ ಮೇಲೆ ಬಾರ್ ಇದ್ದರೆ ಅದು ಕಾಂಪ್ಲಿಮೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ದಿ ಕಾಂಪ್ಲಿಮೆಂಟ್ ಆಫ್ ಎ ವೇರಿಯೇಬಲ್ ಎ ವಿಲ್ ಬಿ ಡಿನೋಟೆಡ್ ಬೈ ಎ ಬಾರ್. ಒಂದು ಎಕ್ಸಾಂಪಲ್, ಕಾಂಪ್ಲಿಮೆಂಟ್ ಆಫ್ ಎ ವೇರಿಯೇಬಲ್ ಎ ವಿಲ್ ಬಿ ಡಿನೋಟೆಡ್ ಬೈ ಎ ಬಾರ್. ಸೊ ಇಫ್ ಎ ಈಕ್ವಲ್ ಟು 1 ಆಯಿತು ಅಂದರೆ ಎ ಬಾರ್ ಈಕ್ವಲ್ ಟು 0 ಆಗುತ್ತೆ. ಕಾಂಪ್ಲಿಮೆಂಟ್ ಆಫ್ ಎ ಈಸ್ 0. ಇಫ್ ಎ ಈಸ್ 0 ದೆನ್ ಕಾಂಪ್ಲಿಮೆಂಟ್ ಆಫ್ ಎ ಅಥವಾ ಎ ಬಾರ್ ಈಸ್ 1. ಅಂದರೆ ಆಪೋಸಿಟ್ ಅಂತ, ಇನ್ವರ್ಟ್ ಅಂತ. ಗೊತ್ತಾಯ್ತಲ್ಲ. ಸಮ್ಟೈಮ್ಸ್ ಎ ಪ್ರೈಮ್ ಸಿಂಬಲ್ ಹೀಗೂ ಕೂಡ ಯೂಸ್ ಮಾಡ್ತೀವಿ. ಈಸ್ ಯೂಸ್ ಟು ಡಿನೋಟ್ ದಿ
ಕಾಂಪ್ಲಿಮೆಂಟ್ ಅಂದರೆ ಎ ಬಾರ್ ಹೀಗೆ ಡ್ಯಾಶ್ ಹಾಕೋದು, ಇಲ್ಲ ಅಂದರೆ ಎ ಬಾರ್ ಹೀಗೆ. ಓಕೆ, ಫಾರ್ ಎಕ್ಸಾಂಪಲ್ ದಿ ಕಾಂಪ್ಲಿಮೆಂಟ್ ಆಫ್ ಎ ಕ್ಯಾನ್ ಬಿ ರಿಟನ್ ಆ್ಯಸ್ ಎ ಬಾರ್ ಅಥವಾ ಎ ಡ್ಯಾಶ್ ಅಥವಾ ಕಾಂಪ್ಲಿಮೆಂಟ್ ಆಫ್ ಎ ಹೀಗೂ ಬರಿಬೋದು ಅಥವಾ ಹೀಗೂ ಬರಿಬೋದು. ಲಿಟ್ರಲ್. Each occurrence of a variable in Boolean function either in a complemented or an uncomplemented form is called a literal. Each occurrences of a variable in Boolean function either in a complemented or an uncomplemented form is called a literal. Next, Boolean function. Boolean expressions are constructed by connecting the Boolean constants and variables with the Boolean operations. Boolean expressions iruttalla are constructed by connecting the Boolean constants and variables with the Boolean operations. These Boolean expressions are also known as Boolean formula. We use Boolean expressions to describe Boolean functions. For example, if the Boolean expressions a plus b complement ಅಥವಾ b bar of c is used to describe the function f, then Boolean function is written as ಯಾವ ಥರ ಬರಿಬೇಕು ಈ ಎಕ್ಸ್ಪ್ರೆಷನ್ಸ್ನ ಅಂದರೆ ಎಫ್ ಆಫ್ ಎ ಬಿ ಸಿ, ಯಾಕಂದರೆ 3 ಇನ್ಪುಟ್ಸ್ ಇದೆಯಲ್ಲ ಅದಕ್ಕೆ a, b, c. ಎಫ್ ಆಫ್ ಎ ಬಿ ಸಿ ಈಕ್ವಲ್ ಟು a ಪ್ಲಸ್ b ಬಾರ್ ಅದು ಕಾಂಪ್ಲಿಮೆಂಟ್ ಆಫ್ b ಇಂಟು c, ಆರ್ ಎಫ್ ಈಕ್ವಲ್ ಟು ಎ ಪ್ಲಸ್ ಹೀಗೂ ಬರಿಬೋದು, ಎ ಬಿ ಸಿ ಅಂತ ಬರೆಯೋ ಬದಲು ಎಫ್ ಅಂದರೆ ಫಂಕ್ಷನ್ ಈಕ್ವಲ್ ಟು ಎ ಪ್ಲಸ್ ಬಿ ಬಾರ್ ಆಫ್ ಸಿ. ಓಕೆ, ದೀಸ್ ಆರ್ ದಿ ಬೂಲಿಯನ್ ಫಂಕ್ಷನ್. ಓಕೆ, ಥ್ಯಾಂಕ್ ಯು ಸೋ ಮಚ್.